ಎಜಿ ನ್ಯೂಸ್ಗೆ ಸ್ವಾಗತ. ದಿನಾಂಕ 31 ಮಾರ್ಚ್ ರಂದು ಬೆಳಗ್ಗೆ 11 ಗಂಟೆಗೆ ಶ್ರೀ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಹೀರಾ ಶುಗರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿಚಾರ ಸಂಕಿರಣ ಮತ್ತು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ನಿಡಸೋಶಿ ಮಠದ ಜಗದ್ಗುರುಗಳು ಆದ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದೆ. ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಸದಲಗ ಗೀತಾಶ್ರಮದ ಡಾಕ್ಟರ್ ಶ್ರದ್ಧಾನಂದ ಸ್ವಾಮಿಗಳು, ಬೆಳಗಾವಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲ ಸಚಿವರು ಆದ ಡಾಕ್ಟರ್ ಶಾಂತಿನಾಥ ದಿಬ್ಬದ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ಕೊಡಲಾಗಿದೆ. ಬಳಿಕ ಡಾಕ್ಟರ್ ಎಂಬಿ ಹೂಗಾರ ಅವರ ಭವಕ್ಕೆ ಬಂದ ಬೆಳಕು ಕೃತಿ ಕುರಿತು ವಿಚಾರ ಸಂಕಿರಣ ಮತ್ತು ಡಾಕ್ಟರ್ ವಿಎಸ್ ಮಾಳಿ ಅವರ ಸಂಪಾದಿತ ಇದು ಬರೀ ಬೆಳಗಲ್ಲೋ ಅಣ್ಣ ಎಂಬ ಕೃತಿಯ ಬಿಡುಗಡೆ ಸಮಾರಂಭ ಜರುಗಿದೆ. ಇದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ವಿಚಾರ ಸಂಕಿರಣದಲ್ಲಿ ಡಾಕ್ಟರ್ ವಿಎಸ್ ಮಾಳಿ, ಡಾಕ್ಟರ್ ವೈಎಂ ಯಾಕುಳ್ಳಿ, ಡಾಕ್ಟರ್ ಆನಂದ ಜಾಕನವರ್, ಡಾಕ್ಟರ್ ಎಂಬಿ ಹುಗಾರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ, ಅಶೋಕ ನರೋಡೆ ಭಾಗಿಯಾಗಿದ್ರು. ಇನ್ನು ಕಾರ್ಯಕ್ರಮದ ಎರಡನೇ ಭಾಗ ಅಂದ್ರೆ ಅದು ಗ್ರಂಥ ಲೋಕಾರ್ಪಣೆ ಮತ್ತು ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಶಿವಲಿಂಗೇಶ್ವರ ಶ್ರೀಗಳು ಮುಖ್ಯ ಅತಿಥಿಯಾಗಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಆದ ಸುಭಾಷ ಹೊಸಕಲ್ಲೆ ಮತ್ತು ಅತಿಥಿಯಾಗಿ ಗುರುಪಾದ ಮರಿಗುದ್ದಿ ಪ್ರಾಂಶುಪಾಲರು ಆದ ಡಾಕ್ಟರ್ ಎಸ್ಸಿ ಕಮತೆ ಸೇರಿ ಕಾರ್ಯಕ್ರಮದ ಸಂಯೋಜಕರು ಪ್ರೊಫೆಸರ್ ಡಿಬಿ ಮದಿಹಳ್ಳಿ, ಬಿಪಿ ಕೋತಾ ಮತ್ತು ಹಿರಿಯ ಸಾಹಿತಿಗಳು, ಕಾಲೇಜಿನ ಪ್ರಾಧ್ಯಾಪಕರು ಉಪಸ್ಥಿತರಿದ್ದರು. ಇನ್ನು ಪುಸ್ತಕ ಮತ್ತು ಗ್ರಂಥ ಬಿಡುಗಡೆ ಮಾಡಿ ನಿಡಸೋಶಿ ಜಗದ್ಗುರು ಡಾಕ್ಟರ್ ಶಿವಲಿಂಗೇಶ್ವರ ಶ್ರೀಗಳು, ಶ್ರದ್ಧಾನಂದ ಶ್ರೀಗಳು ಮತ್ತು ವಿಶ್ರಾಂತ ಕುಲ ಸಚಿವ ಶಾಂತಿನಾಥ ದೀಪದ ಇನ್ನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅದಕ್ಕೆ ಕವಿಗಳು ಇಲ್ಲೊಂದು ಮಾತನ್ನು ಬಹಳ ತುಂಬಾ ಚೆನ್ನಾಗಿ ಬರೀತಾರೆ. ಜ್ಞಾನ ಗಂಗೆ ಹರಿದು ಬರಲು ಎರಡೇ ಸಾಕು, ಜ್ಞಾನ ಗಂಗೆ ಹರಿದು ಬರಲು ತುಂಬಿಕೊಳ್ಳಲು ಪಾಂಡವ. ಅಂದ್ರೆ ಪಾಂಡ ಅಂದ್ರೆ ಶರೀರವನ್ನ ಏನು ತುಂಬಿಕೊಳ್ಬೇಕು ಅಂದ್ರೆ ಅದರಲ್ಲಿ ಜ್ಞಾನವನ್ನು ತುಂಬಿಕೊಳ್ಬೇಕು ಅಂತ ಹೇಳ್ತಾರೆ. ಇಲ್ಲೇ ಕವಿಗಳ ಹೂಗಾರ್ನಲ್ಲಿ ಹೇಳ್ತಾರೆ. ಅದನ್ನ ಪರಮ ಪೂಜ್ಯ ಮಹಾಸ್ವಾಮಿಯವರು ಜಗತ್ತಿಗೆ ಕೊಟ್ಟದ್ದು ಏನು ಅಂತಂದ್ರೆ ಜ್ಞಾನವನ್ನೇ ಬೆಳಕನ್ನೇ ಕೊಟ್ಟರು. ಅವರು ಅಮೆರಿಕಕ್ಕೆ ಹೋಗಿರ್ತಾರೆ, ಪ್ರವಚನಕ್ಕೆ ಅಮೆರಿಕಕ್ಕೆ ಹೋಗಿರ್ತಾರೆ. ಅಮೆರಿಕಕ್ಕೆ ಹೋದ್ರೆ ಅಷ್ಟು ಟೈಮ್ ಕರೆಕ್ಟ್ ಆಗಿ ಸಾಯಂಕಾಲ 5 ಗಂಟೆ ಅಂತಂದ್ರೆ 5 ಗಂಟೆಗೆ ಇಂಥ ಹಾಲು ತುಂಬಿರ್ತದೆ ಎಲ್ಲ ಹೊತ್ತು. ಕರೆಕ್ಟ್ 45 ನಿಮಿಷ ಅವರು ಪ್ರವಚನ ಮುಗಿದ್ಕೊಂಡು ಮತ್ತೆಲ್ಲ ಖಾಲಿ ಅದು. ಸುಮಾರು 15 ದಿವಸ 20 ದಿವಸ ಅಲ್ಲಿ ಪ್ರವಚನ ಮಾಡಿದ್ರೆ ವಿಮಾನದಿಂದ ಜಿಲ್ಲಾ ತಾಲೂಕು ಜಿಲ್ಲಾದಿಂದ ವಿಮಾನ ತಗೊಂಡು ಬಂದಂತಂದ್ರೆ ಅವ್ರು ನೋಡಿದಂಥವ್ರು ನಾನು ಬಾಗಲಕೋಟೆಗೆ ಬಂದಾಗ ಹೇಳಿದವರು. ನಾನು ಅಲ್ಲೇ ಇದ್ದೆ ಬುದ್ಧಿ, ನಾನು ಒಂದು 2 ದಿವಸ ನಾನು ಕೇಳಿದೆ ಅದನ್ನೆಲ್ಲ. ನಮ್ಮಲ್ಲಿ ಟೈಮ್ ಇರೋದಿಲ್ಲ, ಅಲ್ಲಿ ಇಷ್ಟು ಟೈಮ್ ಕರೆಕ್ಟ್ ಬರ್ತಿದ್ರು ಜನ. ಅವ್ರು ಇಂಗ್ಲೀಷ್ನಲ್ಲೇ ಪ್ರವಚನ ಮಾಡ್ತಿದ್ರು. ಆ ಪ್ರವಚನ ಕೇಳಿ ನನಗ ಬಹಳ ಆಶ್ಚರ್ಯ ಆಯ್ತು ಅಂತಂತ ಒಂದು ಮಾತನ್ನ ಹೇಳಿದ್ರು. ಅವರು ಎಕ್ಸ್ ಮಿನಿಸ್ಟರ್ ಇದ್ರಲ್ಲ ಅಷ್ಟು. ಅಂದ್ರೆ ಈ ರೀತಿಯಾದ ಬೆಳಕನ್ನ ಕೊಡ್ತಕ್ಕಂಥ ವ್ಯಕ್ತಿಗಳು ಸಿದ್ದೇಶ್ವರ ಸ್ವಾಮಿಗಳು. ಎದುರಿಸುವ ಶಕ್ತಿ ಅದೆಲ್ಲದರಿದ್ದರೆ ಇಂಥ ಮಹಾತ್ಮರಿದೆ ಅವರಿಗೆ ಈ ಜಗತ್ತು ಅಲ್ಲೋಲಕಲ್ಲವಾಗಿ. ಇವತ್ತು ಕುವೆಂಪು ಅವರು ಬಿಡ್ತಾರೆ, ಉಳುವ ಯೋಗಿ ನೋಡಲಿ ಅಂತ. ಇಡೀ ಮುಕುಟವ ಹಾಡುಗಳಲ್ಲಿ ಗದ್ದಿಗಳು ಉರುಳಲಿ, ಆದರೆ ಇನ್ನೂ ಆ ರೈತ ಮತ್ತು ಉಳುವುದು ಬಿತ್ತುವುದು ಬಿಡೋದಲ್ಲ. ಹಾಗೆ ಆ ಯಾವುದು ಶಕ್ತಿ ಆ ರೈತನಿಗೆ ಅಂದರೆ ಭೂಮಿ ತಾಯಿ ನಂಬಿದ್ದಾನೆ. ಹಾಗೆ ನಾವು ಎಲ್ಲಿವರೆಗೆ ಇಂಥ ಪೂಜ್ಯರನ್ನು ಆಶೀರ್ವಾದ ಪಡ್ಕೊಂಡಿದ್ದು ಜಗತ್ತು ಅಲ್ಲೋಲಕಲ್ಲಾಗುವ ಚಿಂತೆ ಇಲ್ಲ, ನಾವು ಶಾಂತಿಗೆ ಬದುಕಿಸ್ತಾಯಿದ್ದೀವಿ. ಇದನ್ನು ಹೇಳುವಾಗ ನಾನು ಒಂದು ಮಾತನ್ನು ಕಿವಿಗೆ ಹೇಳ್ತಿರ್ತೀನಿ. ಇಡೀ ಜಗತ್ತಿಗೆ ವಿಶ್ವಶಾಂತಿ ವಹಿಸುವಂತಹ ರಾಷ್ಟ್ರ ಜಗತ್ತನ್ನು ಯಾವುದಾದಿದ್ದರೆ ಹೆಮ್ಮೆ ಹೇಳುವಂಥ ಇಡೀ ಜಗತ್ತೇ ಶಾಂತಿಗಾಗಿ ಭಿಕ್ಷೆಯನ್ನು ಬೇಡ್ತಾ ಇದೆ. ಹೆಮ್ಮೆ ಪಡಬೇಕು ಅಂತ ಗುರುಗಳಿಗೆ ಒಂದು ವೇಳೆ ಸೂರ್ಯ ಇಲ್ಲ ಅಂದ್ರೆ ಹೇಗೆ? ಗುರುಗಳು ಹೇಳಿದರು ಚಂದ್ರನಿಂದ ಬರುತ್ತದೆ. ಅವನು ಇನ್ನೂ ಮುಂದೆ ಹೋದ, ಚಂದ್ರನೂ ಇಲ್ಲ ಅಂದ್ರೆ ಹೇಗೆ? ಗುರುಗಳು ಹೇಳಿದರು ನಕ್ಷತ್ರಗಳಿಂದ ಬರ್ತದೆ. ಇನ್ನೂ ಮುಂದೆ ಹೋದ ವಿದ್ಯಾರ್ಥಿ, ನಕ್ಷತ್ರಗಳು ಇಲ್ಲ ಅಂದ್ರೆ ಏನು ಗತಿ? ಆಗ ಪೂಜ್ಯರು ಹೇಳಿದರು ಗುರುಗಳಿಂದ ಬೆಳಕು ಬರ್ತದೆ ಅಂತ. ಯಾಕೆ ನೆನಪಿಸ್ಕೊಂಡೆ ಅಂದರೆ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನಮಗೆಲ್ಲ ಬೆಳಕು ಕೊಡ್ತಾರೆ. ಇಂಥ ಪೂಜ್ಯರು ಇವತ್ತಿಗೂ ಸಹಿತ ನಮ್ಮೆಲ್ಲರಿಗೆ ಬೆಳಕನ್ನು ನೀಡ್ತಾ ಹೊರಟಿರುವಂಥವ್ರು. ಈ ಕಾರ್ಯಕ್ರಮದ ವಿಶೇಷ ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಈ ಸಂಸಾರವೆಂಬ ವಿಷವೃಕ್ಷದಲ್ಲಿ 2 ಅಮೃತ ಫಲಗಳು. ಸಂಸಾರದ ಈ ವಿಷವೃಕ್ಷದಲ್ಲಿ 2 ಅಮೃತ ಫಲಗಳು. ಒಂದು ಸಜ್ಜನ ಸಲ್ಲಾಪ, ಇನ್ನೊಂದು ಸಾಹಿತ್ಯ ಸಂವಾದ. ಇನ್ನೊಂದು ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.